ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯೇಬಲ್ಸ್ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತಕ್ಕಂಥ ಒಂದು ಪಾಠದಿಂದ 10ನೇ ತರಗತಿಯ ಒಂದು ಪಾಠ ಇದು ಬೀಜಗಣಿತದಲ್ಲಿ. ಸೊ ಈ ಒಂದು ಪಾಠದಿಂದ ತುಂಬ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಎಸ್ಪೆಷಲಿ ಶಿಕ್ಷಕರ ನೇಮಕಾತಿಗೆ GPSTR, PST ಅಥವಾ ಈಗೇನಾದರೂ TET ಕಾಲ್ ಫಾರ್ ಮಾಡಿದ್ರೆ, ಈಗ ಬಹಳ ಜನಕ್ಕೆ ಏನಾಗುತ್ತೆ, ಒಳ ಮೀಸಲಾತಿ ಏನಾಗುತ್ತೆ ಅದರ ಒಂದು ಕೋರ್ಟ್ ರಿಸಲ್ಟ್ ನೋಡಿ ಮಾಡ್ತಾರೆ, ಅಥವಾ ಕೆಲವರು ಹೇಳಿದ್ರು ಸೋಮವಾರ ನೋಟಿಫಿಕೇಷನ್ ಆಗಿಬಿಡುತ್ತೆ, ನೀವು ಮಂಗಳವಾರ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ಆಗಿಬಿಡುತ್ತೆ, ನವಂಬರ್ ಡಿಸೆಂಬರಲ್ಲಿ ಇವೆಲ್ಲ ಶಾಲೆಗೆ ಹೋಗ್ಬಿಡ್ತೀರಾ ಅಂತ. ಸೊ ಫೈನಲಿ ಅದು ಏನೂ ಆಗಲಿಲ್ಲ, ಆಗಬಹುದು. ವಿ ಡೋಂಟ್ ಹ್ಯಾವ್ ಎನಿ ಕನ್ಫರ್ಮೇಷನ್, ಬಟ್ ಅಲ್ಟಿಮೇಟ್ಲಿ ನೋಟಿಫಿಕೇಷನ್ ಇವತ್ತೇ ಆಗುತ್ತೆ ಅಥವಾ ನಾಳೆ ಆಗ್ಬೋದು ಅಂತ ಯಾರು ಕೂಡ ಗೆಸ್ ಮಾಡಲಿಕ್ಕಾಗಲ್ಲ. ಸರ್ಕಾರದ ಹಂತದಲ್ಲಿ ಚರ್ಚೆ ಇದೆ ಮತ್ತು ಅದು ಕೂಡ ಮಾಡಲೇಬೇಕು ಅನ್ನೋ ಒಂದು ಬದ್ಧತೆ ಕೂಡ ಇದೆ. ಸೊ ಹಾಗಾಗಿ ಮಾಡ್ತಾರೆ. ನೀವು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೇ. ತಾಳ್ಮೆ ಜೊತೆಗೆ ಒಂದಷ್ಟು ಅಭ್ಯಾಸವನ್ನು ಮಾಡುವಂಥ ಕೆಲಸ ನಾವು ಇಲ್ಲಿ ಮಾಡೋಣ. ಅಪ್ಡೇಟ್ಸ್ ಕೊಡೋಕ್ಕೆ ನನಗೆ ಕನ್ಫರ್ಮೇಷನ್ ಗೊತ್ತಾಗಬೇಕಲ್ವ. ಈಗ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ, ಬಟ್ ಆ ಅಪ್ಡೇಟ್ಗಳಲ್ಲಿ ಎಷ್ಟು ಸತ್ಯ ಆಗಿದೆ ಅನ್ನೋದು ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳ್ತಾ, ಅದಕ್ಕಾಗಿ ನಾನು ಯಾರಿಗೂ ಕೂಡ ಆ ಥರದ ಮಾಹಿತಿಗಳನ್ನು ಹೇಳೋದೇ ಇಲ್ಲ. ಇನ್ನೂ ತುಂಬ ಜನ ಕೇಳ್ತೀರಿ, ಸರ್ ಡಿಸ್ಕ್ರಿಪ್ಟಿವ್ ಹೋಗ್ಬಿಡುತ್ತಂತಲ್ಲ ಸರ್, ಬರೀ ರಿಟರ್ನ್ ಬರುತ್ತಂತೆ, ಅಂದರೆ ಏನೋ ಮಲ್ಟಿಪಲ್ ಚಾಯ್ಸ್ ಕೊಡ್ತಾರಂತೆ, ಅದು ವ್ಯಾಲ್ಯೂಷನ್ಗೆ ಈಸಿ ಆಗುತ್ತಂತೆ, ಎಲ್ಲ ಓಕೆ ಮಾಡಿದಾರಂತೆ, ಇನ್ನೇನು ಅದು ಬರೋದಷ್ಟೇ ಬಾಕಿ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಫೈನಲಿ ಬಂದಮೇಲೆ ನೋಡೋಣ ಅದನ್ನು. ಓಕೆ, ಈಗ ಇಲ್ಲೊಂದು ಪ್ರಶ್ನೆ ನೋಡಿ. ಸಾಲ್ವ್ ಫಾರ್ x ಆ್ಯಂಡ್ y, x + y = 5 ಆ್ಯಂಡ್ 2x - 3y = 4 ಅಂತ ಕೊಡ್ತಾರೆ. ಆಪ್ಷನ್ ಮಲ್ಟಿಪಲ್ ಚಾಯ್ಸಲ್ಲಿ x = 4, y = 6, x = 19, y = 6, x = 19/5, y = 6/5, ಅಥವಾ y = 6/5, x = 19/5 ಆಪ್ಷನ್ಸ್ ಕೊಡ್ತಾರೆ. ಇದನ್ನು ನೀವು ಮಲ್ಟಿಪಲ್ ಚಾಯ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕು, ಬಟ್ ಯು ಹ್ಯಾವ್ ಟು ಡೂ ದ ಆನ್ಸರ್, ಮಾಡಲೇಬೇಕು. ಅಂದರೆ ಸೊ ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಒಂದು ಡಿಸ್ಕ್ರಿಪ್ಟಿವ್ ಟೈಪು ವಿವರಣಾತ್ಮಕ ಉತ್ತರ ಆಗಿರ್ಬೋದು, ನೀವು ಯಾವುದೇ ಸಬ್ಜೆಕ್ಟ್ಗಾದರೂ ಕೂಡ ಯು ಹ್ಯಾವ್ ಮಸ್ಟ್. ಈಗ ಸೋಷಿಯಲ್ ಸೈನ್ಸ್ ಅಂತ ತಿಳ್ಕೊಳ್ಳೋಣ. ಓಕೆ, ನಿಮಗೆ ಕೇಳ್ತಾರೆ ಏನಂತ, ಈಗ ಬನವಾಸಿ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟು, ಓಕೆನಾ, ಅದರಲ್ಲಿ ಒಬ್ಬ ರಾಜನ ಬಗ್ಗೆ ಒಂದು ಸ್ಟೇಟ್ಮೆಂಟು, ಅದರಲ್ಲಿ ಮತ್ತೊಬ್ಬ ರಾಜನ ಬಗ್ಗೆ ಒಂದು ಯುದ್ಧದ ಬಗ್ಗೆ ಒಂದು ಸ್ಟೇಟ್ಮೆಂಟು. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? 1 ಮತ್ತು 4, 1 ಮತ್ತು 3, 1 ಸರಿ 2 ತಪ್ಪು, 3 ಸರಿ 4 ತಪ್ಪು, ಮೇಲಿನ ಎಲ್ಲವೂ ಸರಿ. ಬರೀರಿ, ಮಲ್ಟಿಪಲ್ ಚಾಯ್ಸ್ ಅಲ್ವಾ ಇದು. ಸೊ ಎಷ್ಟು ನಾಲೆಡ್ಜ್ ಇರಬೇಕು ನಮಗೆ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂದಾಗ ನಾವು ಕೌಶಲ್ಯಕ್ಕೆ ಹೋದರೂ ಕೂಡ ಕಷ್ಟನೇ ಇವತ್ತು. ಇಟ್ಸ್ ಓಕೆ, ನಾನು ನಿಮ್ಮ ಡಿಗ್ರೇಡ್ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಕುಗ್ಗಿಸ್ತಾ ಇಲ್ಲ. ಥಿಂಕ್ ಮಾಡಿ, ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ, ನಾವು ಏನು ಕೊಟ್ಟರು ಬರಿತೀವಿ. ಬೀಯಿಂಗ್ ಎ ಟೀಚರ್ಸ್ ವಿ ಮಸ್ಟ್ ಏನಾಗಿರ್ಬೇಕು, ನಾವು ಮಕ್ಕಳಲ್ಲಿ ಎಕ್ಸಾಮನ್ನು ತೊಗೊಂಡು ಬಯಸ್ತೀವಿ ಅಂದಾಗ ನಾವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಮಕ್ಕಳಿಗೆ ನಾವು ಎಕ್ಸಾಮ್ ಕೊಡ್ತೀವಿ, ಮಕ್ಕಳು ಕೇಳ್ತಾರೆ ನಿಮಗೆ, ಸರ್ ನನಗೆ ಈಸಿನೇ ಕೊಡ್ರಿ, ಈ ಕ್ವಶನ್ ಬೇಡ, ನೀವು ಓಕೆ ಮಾಡ್ತೀರಾ? ನಿಮಗೆ ನಾಳೆ ಎಕ್ಸಾಮ್ ನೀವು ಪಾಠ ಹೇಳ್ತೀರಾ, ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಕನ್ನಡ ಯಾವುದೋ ಒಂದು ಹೇಳ್ತೀರಾ, ನನಗೆ ಇದೇ ಕ್ವಶನ್ ಕೊಡ್ರಿ ಅಂತ ಮಗು ಬಂದು ಕೇಳಿದಾಗ ನೀವು ಯಾವ ಥರ ಉತ್ತರ ಕೊಡ್ತೀರಾ? ಸೊ ಆನ್ಸರನ್ನು ಮಾಡಿ, ಬಟ್ ಹಂಗಂತ ನಾನು ನಿಮ್ಮನ್ನು ಬೈತಿದ್ದೀನಿ ಅಂತ ತಿಳ್ಕೊಬೇಡಿ. ಸೊ ಎಲ್ಲದಕ್ಕೂ ರೆಡಿ ಇರ್ರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಈಗ ಆನ್ಸರ್ಸನ್ನು ಮಾಡೋಕ್ಕೆ ಹೋಗೋಣ, ಪ್ರಯತ್ನ ಮಾಡೋಣ. ಈ ಲೆಕ್ಕಗಳನ್ನು ಸಾಲ್ವ್ ಫಾರ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಇಲ್ಲಿ ಒಂದು ಮೆಥಡ್ ಅಂತ ಕೊಟ್ಟಿದ್ದಾರೆ. ಗ್ರಾಫಿಕಲ್ ಮೆಥಡ್ ಇದೆ, ಎಲಿಮಿನೇಷನ್ ಮೆಥಡ್ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ. ಅಂದರೆ ನಕ್ಷಾ ವಿಧಾನ, ಇದು ವರ್ಜಿತ ವಿಧಾನ, ಎಲಿಮಿನೇಷನ್ ಮೆಥಡ್. ಇನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನದು, ಆದೇಶ ವಿಧಾನ. ಸೊ ನೀವು ಯಾವುದೇ ಮೆಥಡನ್ನು ಮಾಡಿ, ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಇಲ್ಲಿ ನೋಡೋಣ ಪ್ರಶ್ನೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ, x + y = 5 ಆ್ಯಂಡ್ 2x - 3y = 4. ಈ ಒಂದು ಪ್ರಶ್ನೆನ ನೀವು ಹೇಗೆ ಬಿಡಿಸಬೇಕು ಅಂತ ನೋಡ್ತಾ ಹೋಗೋಣ. ಸೊ ಹೇಗೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಫಸ್ಟ್ ಕ್ವಶನ್, x + y = 5 ಆ್ಯಂಡ್ 2x - 3y = 4 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್. ವಿ ಹ್ಯಾವ್ ಟು ಸಾಲ್ವ್ ದಟ್ ಬೈ ಎಲಿಮಿನೇಷನ್ ಮೆಥಡ್. ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಈ ಕ್ವಶನ್ಗಳನ್ನು ಒಂದು ಆದರ್ಶ ರೂಪದಲ್ಲಿ ಬರ್ಕೋಬೇಕು. ಸೊ ಆದರ್ಶ ರೂಪದಲ್ಲಿ ಬರೀಬೇಕು ಅಂದರೆ ಇದು ಈ ಕ್ವಶನ್ ಆ್ಯಸ್ ಯೂಶುವಲ್ ಇದೆ, ax + by + c = 0 ಅಂತನಾರು ಬರಿಬೋದು. ಇಲ್ಲಿ ಪರವಾಗಿಲ್ಲ, ಹೀಗೆ ಬರೀರಿ. ಬಟ್ ನೀವು ಬರೆಯುವಾಗ ಎಕ್ಸ್ ಮತ್ತು ಕೋಎಫಿಷಿಯಂಟ್ ಆಫ್ ಎಕ್ಸು, ಕೋಎಫಿಷಿಯಂಟ್ ಆಫ್ ವೈ ಎಲ್ಲ ಅಲ್ಲೇ ಇರಬೇಕು. ಕಾನ್ಸ್ಟೆಂಟ್ ಈ ಕಡೆ ಇದೆ, ಇಟ್ಸ್ ಓಕೆ, ನೋ ಇಶ್ಯೂ. ಈಗ ನೀವು ಎಲಿಮಿನೇಷನ್ ಅಂದಾಗ ಕೂಡಿದರೆ ಅಥವಾ ಕಳೆದ್ರೆ ಈ ಕ್ವಶನಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. ವೈ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. ಈಗೇನು ಮಾಡೋಣ,
ಎಕ್ಸ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ 2 ಟು ದ ಎಕ್ಸ್ಗೆ ನಾನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈ ಈಕ್ವೇಷನ್ಗೆ ನಾನು 2ನ ಮಲ್ಟಿಪ್ಲೈ ಮಾಡ್ತೀನಿ. ಆಗೇನಾಗುತ್ತೆ 2x ಪ್ಲಸ್ 2y ಈಸ್ ಈಕ್ವಲ್ ಟು 2 5 10. ನೆಕ್ಸ್ಟ್ ಇದನ್ನು ಆ್ಯಸ್ ಯೂಶ್ವಲ್ ಬರ್ಕೊಳ್ತೀನಿ 2x ಮೈನಸ್ 3y ಈಸ್ ಈಕ್ವಲ್ ಟು 4 ಅಂತ. ಸೊ ಈಗ ಅಬ್ಸರ್ವ್ ಮಾಡಿ, ಈಗ ನಾವು ಈ ಈಕ್ವೇಷನಲ್ಲಿ 2x ಇರೋದ್ರಿಂದ ಕಳಿಬೇಕು. ಸೊ ಮೈನಸ್ ಹಾಕ್ಕೊಳ್ಳಿ, ಇಲ್ಲಿ ಪ್ಲಸ್ ಆಗುತ್ತೆ, ಮೈನಸ್ ಬಿಕಮ್ ಪ್ಲಸ್, ಇದು ಮೈನಸ್ ಆಗುತ್ತೆ. ಈಗ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಯಿತು, ಇಲ್ಲಿ ಪ್ಲಸ್ಸು 3 2 ಏನಾಯಿತು 5y ಈಸ್ ಈಕ್ವಲ್ ಟು 10ರಲ್ಲಿ 4 ಕಳೆದ್ರೆ 6. ಸೊ y ಈಸ್ ಈಕ್ವಲ್ ಟು 6/5 ಆಯಿತು. ಓಕೆನಾ? ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವೈನ ಬೆಲೆ ನಮಗೆ ಸಿಕ್ತು. ಅದೇ ರೀತಿ ಎಕ್ಸ್ನ ಬೆಲೆ ಬೇಕಲ್ವಾ, ನಾನು ಇಲ್ಲೇ ನಿಮಗೆ ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಳ್ಳಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಓಕೆ, ಎಕ್ಸ್ ಪ್ಲಸ್ 6/5 ಆಗುತ್ತಲ್ವಾ ಈಸ್ ಈಕ್ವಲ್ ಟು 5. ಎಕ್ಸ್ ಈಸ್ ಈಕ್ವಲ್ ಟು 5 ಮೈನಸ್ 6/5 ಆಗುತ್ತಿದ್ದು. ಇದನ್ನು ನಾವು ಎಲ್ ಸಿ ಎಮ್ ತೊಗೊಂಡ್ರೆ 5 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 5 5 5 25 ಮೈನಸ್ 6 ಅಂದರೆ ಏನಾಯ್ತದು 19/5. ಎಕ್ಸ್ ಇಸ್ ಈಕ್ವಲ್ ಟು 19/5 ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವೈ ಆ್ಯಂಡ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ನಾವು ಈಸಿಯಾಗಿ ಬರಿಬೋದು ಸ್ನೇಹಿತರೆ. ಈಗ ನಾನು ಯಾಕೆ ನಿಮಗೆ ಈ ಥರ ಹೇಳ್ಕೊಟ್ಟೆ? ಇಲ್ಲ ಸರ್, ನಾನು ಮೊದಲಿಗೆ ನಾನು ಈ ವೈನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ 3 ಆ್ಯಂಡ್ ಆ್ಯಡ್. ಅವಾಗ ಇಲ್ಲಿ ಪ್ಲಸ್ಸು ಮೈನಸ್ಸು 3 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದ ವ್ಯಾಲ್ಯೂ ಮೊದಲಿಗೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕುತ್ತೆ. ಸೊ ಹಾಗೂ ಕೂಡ ನೀವು ಮಾಡ್ಬೋದು. ಆವಾಗ ಆ ಎಕ್ಸ್ ವ್ಯಾಲ್ಯೂನ ಈ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವೈ ವ್ಯಾಲ್ಯೂನ ನೀವು ಕಂಡುಹಿಡಿಬೋದು. ಹೇಗಾದರೂ ಮಾಡಿ ಆನ್ಸರ್ ಕೂಡ ನಿಮಗೆ ಕರೆಕ್ಟ್ ಬರುತ್ತೆ. ಹಾಗಾದರೆ ಇಲ್ಲಿ ನಾವು ಮಾಡಿರೋವಂಥ ಆನ್ಸರ್ ಸರಿ ಇದೆಯಾ ಅಂತ ನೋಡೋದಾದರೆ ತಾಳೆ ನೋಡ್ಬೋದು ಅಥವಾ ವೆರಿಫಿಕೇಷನ್. ಸೊ ಈ ಒಂದು ವೆರಿಫಿಕೇಷನನ್ನು ನಾವು ಚೆಕ್ ಮಾಡೋಣ. ಅಂದರೆ ಈ ಕೊಟ್ಟಿರೋವಂಥ ಈಕ್ವೇಷನನ್ನು ತಗೊಳ್ಳಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಹೌದಾ? ಸೊ ಎಕ್ಸ್ ಜಾಗದಲ್ಲಿ ನೀವೇನು ಹಾಕಬೇಕು 19/5 ಅಂತ ಹಾಕಿ, ಪ್ಲಸ್ ವೈ ಜಾಗದಲ್ಲಿ 6/5 ಅಂತ ಹಾಕಿ. ಸೊ ಎರಡೂ 5 ಇದೆ ಅಲ್ವಾ? ಸೊ ಒಂದು 5ಅನ್ನು ಬರ್ಕೊಂಡೆ, ಎಲ್ ಸಿ ಎಮ್ಮು 19 + 6 ಆಗುತ್ತೆ. ಸೊ 19 + 6 ಅಂದರೆ ಎಷ್ಟಾಯಿತು? 19 + 6 ನಥಿಂಗ್ ಬಟ್ 25/5. 5 1s 5 5s. ಸೊ ಆನ್ಸರ್ ಈಸ್ 5. ದ್ಯಾಟ್ ಈಸ್ ಈಕ್ವಲ್ ಟು RHS. ಇಲ್ಲಿ ನೋಡಿ RHS ಅಲ್ಲಿ 5 ಇದೆ, ನಮಗೆ 5 ಈಕ್ವೇಟ್ ಆಯಿತು. ಅಂದರೆ ನಾವು ಮಾಡಿರೋವಂಥ ಆನ್ಸರ್ 100% ಕರೆಕ್ಟ್ ಇದೆ ಅಂತ ನಾವು ಯಾರನ್ನೂ ಕೇಳಿದಲೇ ಒಪ್ಕೋಬೋದು. ಅಂದರೆ ನಿಮಗೀಗ ಡಿಸ್ಕ್ರಿಪ್ಟಿವ್ ಟೈಪ್ ಆದರೂ ಕೇಳಿ, ಮಲ್ಟಿಪಲ್ ಚಾಯ್ಸ್ ಆದರೂ ಕೇಳಿ, ಸೊ ಚಾಯ್ಸ್ ಇಸ್ ಯುವರ್ಸ್. ಆನ್ಸರ್ ಬರುತ್ತೆ, ಕಾನ್ಫಿಡೆಂಟ್ ಇದೆ, ಹೇಗಾದರೂ ಬರಲಿ, ವಿ ವಿಲ್ ಡೆಫಿನೆಟ್ಲಿ ನಮ್ಮ ಒಂದು ಹೆಸರು ಫೈನಲ್ ಲಿಸ್ಟಲ್ಲಿ ಇರಬೇಕು, ಅದು ನಮ್ಮ ಏಮ್ ಆಗಿರುತ್ತೆ. ಸೊ ಹಾಗಾದರೆ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು, ಬಟ್ ಅದಕ್ಕಿಂತ ಏನಾದರೂ ಈಸಿ ಮೆಥಡನ್ನು ಹುಡುಕುವಂಥ ಪ್ರಯತ್ನ ದಯವಿಟ್ಟು ಮಾಡಬಾರ್ದು. ಈಗ ಪ್ರಾಕ್ಟೀಸ್ಗೆ ಇನ್ನೂ ಒಂದಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಮತ್ತೊಂದು ಕ್ವಶನ್ ಇದೆ ಇಲ್ಲಿ, ಏನಪ್ಪ ಅಂತಂದರೆ ಸ್ವಲ್ಪ ಟೆಕ್ಸ್ಟ್ ಬುಕ್ ಕ್ವಶನ್ನೇ ಇದೆ, ಏನು ಬೇರೆ ಅಲ್ಲ. x/2 + 2y/3 ಈಸ್ ಈಕ್ವಲ್ ಟು -1 ಅಂತ ಇದೆ. ಆ್ಯಂಡ್ x ಈಸ್ ಈಕ್ವಲ್ ಟು 3 + y/3 ಅಂತ ಇದೆ. ಸೊ ಅದನ್ನು ನಾನು ಇಲ್ಲಿ ಬರ್ಕೊತೀನಿ, ನಿಮಗೆ ಬರ್ಕೊಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ಮೊದಲು ಪ್ರಶ್ನೆಯನ್ನು ಬರ್ಕೊಳ್ಳೋಣ. ಎಸ್ ಸ್ನೇಹಿತರೆ, ಕ್ವಶನ್ ಇಲ್ಲಿ ನಾನು ಬರೆದಿದ್ದೀನಿ. ಸೆಕೆಂಡ್ ಕ್ವಶನ್ ಇದು. ಯಾವ ರೀತಿ ಸಾಲ್ವ್ ಮಾಡಬೇಕು? ಇಲ್ಲಿ ಆದರ್ಶ ರೂಪದಲ್ಲಿ ಇದೆಯಾ, ಮೊದಲು ಅದನ್ನು ನೋಡ್ಕೊಳ್ಳಿ. ಎಸ್ ಇದೆ. ಹಾಗಾದರೆ ನೋಡಿ, 3x + 4y = 10, 2x - 2y = 2 ಆಯಿತು. ಇಲ್ಲಿ ಕಳಿಲಿಕ್ಕಾದರೂ ಸೇಮ್ ವ್ಯಾಲ್ಯೂಸ್ ಇಲ್ಲ, ಇಲ್ಲೂ ಕುಳಿಲಿಕ್ಕೆ ಸೇಮ್ ವ್ಯಾಲ್ಯೂಸ್ ಇಲ್ಲ. ಸೊ ಇಲ್ಲಿ ವೈನ ನಾನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹೇಗೆ ಅಂದರೆ 2ಗೆ 2ನ ಮಲ್ಟಿಪ್ಲೈ ಮಾಡಿದ್ರೆ 4 ಆಗಿಬಿಡುತ್ತೆ. ಆವಾಗ ನಾವು ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಮಲ್ಟಿಪ್ಲೈಡ್ ಬೈ 2 ದಿಸ್ ಈಕ್ವೇಷನ್. ಸೊ ದೆನ್ ಏನಾಗುತ್ತೆ ನೋಡಿ, 3x + 4y = 10 ಅದು ಹಾಗೆ ಬರುತ್ತೆ. ಇನ್ನು ನೆಕ್ಸ್ಟು 2 2s ಏನಾಗುತ್ತೆ 4x - 2 2s 4y = 2 2s 4 ಆಗುತ್ತೆ. ಸೊ ಇದೊಂದು ಈಕ್ವೇಷನ್ನು. ಈಗ ಈ ಒಂದು ಈಕ್ವೇಷನನ್ನು 1 ಅಂದ್ಕೊಳ್ಳಿ, ಇದನ್ನು 2 ಅಂದ್ಕೊಳ್ಳಿ. ಆ್ಯಡ್ ಮಾಡಿದಾಗ ಇವೆರಡು ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗ್ತವೆ. 3 ಮತ್ತು 4 ಕೂಡಿ 7x ಆಗುತ್ತೆ. ಇವೆರಡು ಕೂಡಿದ್ರೆ 14, 10 4 14. ಸೊ x = 14/7 ಆಗುತ್ತೆ. 7 7 2 14. ಸೊ x = 2 ಆಯಿತು. ಸೊ ಇದನ್ನು ನಾನು ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಳ್ಳಿ, ಐದರ್ ಈಕ್ವೇಷನ್ 1 ಆರ್ 2 ಯಾವುದಾದ್ರು ತೊಗೊಳ್ಳಿ. ಈಕ್ವೇಷನ್ 1 ತೊಗೊಳ್ತೀನಿ ನಾನು.
4y ಇಸ್ ಈಕ್ವಲ್ ಟು 10. ಇಲ್ಲಿ x ಇಸ್ ಈಕ್ವಲ್ ಟು 2 ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ 3 ಇಂಟು 2 ಇಸ್ ಈಕ್ವಲ್ ಟು 4y ಪ್ಲಸ್ 4y ಇಸ್ ಈಕ್ವಲ್ ಟು 10. 3 2 6 ಆಗುತ್ತೆ. 4y ಇಸ್ ಈಕ್ವಲ್ ಟು 10 ಮೈನಸ್ 6 ಆಗುತ್ತೆ. ಈ 6 ಈ ಕಡೆ ಬಂದರೆ ಮೈನಸ್ 6 ಆಗುತ್ತಲ್ವ. ಸೊ ಆನ್ಸರ್ ಈಸ್ 4. 4y ಇಸ್ ಈಕ್ವಲ್ ಟು 4. y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 4 ಆಗುತ್ತೆ. ಅವಾಗ 4 ಗೇಟ್ಸ್ 4 1 4 1. ಸೊ ದ ವ್ಯಾಲ್ಯೂ ಆಫ್ y ಈಸ್ 1 ಆಗುತ್ತೆ. ಕರೆಕ್ಟಾ? ಸೊ ನೀವು ಒಂದ್ಸರಿ ಇದನ್ನು ಹಂಗೆ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಹಾಕಿ. ಎಕ್ಸ್ ಜಾಗದಲ್ಲಿ 2 ಹಾಕಿದರೆ 2 2 4 ಆಯ್ತಲ್ವ ಇದು. ನೆಕ್ಸ್ಟ್ ಇಲ್ಲಿ 1 ಹಾಕಿದರೆ 2 1 2. 4ಅಲ್ಲಿ 2 ಕಳೆದ್ರೆ 2ನೇ ಬಂತು. ಎಕ್ಸಾಕ್ಟ್ಲಿ ಸಾಲ್ವ್ಡ್ ಆಯಿತು. ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಎಕ್ಸ್ ವ್ಯಾಲ್ಯೂ 2 ಆಯ್ತಲ್ವ. ಸೊ 2 3 6. ಇಲ್ಲಿ y ವ್ಯಾಲ್ಯೂ 1 ಇದೆ, 6 ಇದೆ ಇಲ್ಲ ಆಲ್ರೆಡಿ. 4 1 4. 4 ಪ್ಲಸ್ 6 2 ಕೂಡಿದ್ರೆ 10ಗೆ ಈಕ್ವೇಟ್ ಆಯಿತು. ಅಂದರೆ ವೆರಿಫಿಕೇಷನ್ ಕೂಡ ನೀವು ಹಾಗೇ ಮಾಡ್ಬೋದು. ಆನ್ಸರು ನಿಮಗೆ ಸೇಮ್ ಬರುತ್ತೆ. ಸೊ ನೆಕ್ಸ್ಟು 3ನೇ ಪ್ರಶ್ನೆ. ಸ್ವಲ್ಪ ನೋಡಲಿಕ್ಕೆ ಇದು ಈಕ್ವೇಷನ್ನು ಸ್ವಲ್ಪ ಡಿಫಿಕಲ್ಟ್ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇದು ಕೂಡ ತುಂಬ ಸುಲಭವಾದ ಪ್ರಶ್ನೆನೇ. ಮೊದಲಿಗೆ ನಾವು ಹೇಗೆ ಬರ್ಕೋಬೇಕು? ಆದರ್ಶ ರೂಪದಲ್ಲಿ ಬರ್ಕೋಬೇಕು. ಆದರ್ಶ ರೂಪದಲ್ಲಿ ಇದೆಯಾ ಎಕ್ಸ್ ಮತ್ತು ವೈ, ನಂತರ ಒಂದು ಕಾನ್ಸ್ಟೆಂಟ್ ಟರ್ಮ್ ಇದೆ, ಅದನ್ನು ನೋಡಿ ಯಾವ ಥರ ಇದೆ ಅಂತ. ಸೊ ಅದಕ್ಕಿಂತ ಈ 2 3 ಏನಿದಾವಲ್ಲ, ಈ ಥರದ ಈಕ್ವೇಷನ್ಗಳನ್ನು ನಾವು ಮೊದಲು ಸಿಂಪ್ಲಿಫೈ ಮಾಡ್ಕೋಬೇಕು. x/2 ಪ್ಲಸ್ 2y/3 ಇಸ್ ಈಕ್ವಲ್ ಟು -1. ಇಲ್ಲಿ 2 ಮತ್ತು 3ಗೆ ಎಲ್ ಸಿ ಎಮನ್ನು ತೊಗೊಳ್ಳಿ ನೀವು. 6 ಆಗುತ್ತಲ್ವಾ. ಇಲ್ಲಿ 3x 2 3 6 ಆಗಿರೋದ್ರಿಂದ 3 ಬರುತ್ತೆ, ಪ್ಲಸ್ 3 2 6. ಸೊ 2 2 4 y ಈಸ್ ಈಕ್ವಲ್ ಟು -1. ಈ 6ನ ಆಚೆ ಕಡೆ ಕಳಿಸಿ, ಅವಾಗ ಏನಾಗುತ್ತೆ 3x ಪ್ಲಸ್ 4y ಈಸ್ ಈಕ್ವಲ್ ಟು -6 ಆಗುತ್ತೆ. ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅದು. ಸೊ ಈಗ ಈ ಕ್ವಶನ್ ಬಂತು ಅಂದರೆ ಆ ಈ ಕ್ವಶನ್ ನೋಡೋಕ್ಕಿಂತ ಈ ಕ್ವಶನ್ ತುಂಬ ಈಸಿ ಅಂತ ನಿಮ್ಗೆ ಅನಿಸುತ್ತೆ. ಆ್ಯಂಡ್ ಎಗೇನ್ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇನ್ನು ಯಾವ ಥರ ಮಾಡ್ಬೋದು ಅಂತ. ಅದೇ ಥರ ಈ ಇಕ್ವೇಷನನ್ನು ಬರ್ಕೊಳ್ತೀನಿ. ಎಕ್ಸ್ ಇನ್ನು ಈ ಕಡೆ ತಗೊಂಡ್ರೆ -y/3 ಇಸ್ ಈಕ್ವಲ್ ಟು 3. ಇಲ್ಲಿ ಕೂಡ ನೀವು ಎಲ್ ಸಿ ಎಮನ್ನು 3 ತಗೊಳ್ಳಿ, ಅವಾಗ ಏನಾಗುತ್ತೆ 3x - y ಇಸ್ ಈಕ್ವಲ್ ಟು 3. ಸೊ 3x - y ಇಸ್ ಈಕ್ವಲ್ ಟು 3 3 9 ಆಗುತ್ತೆ. ಸೊ ದಿಸ್ ಈಸ್ ಈಕ್ವೇಷನ್ ನಂಬರ್ 2. ದಿಸ್ ಈಸ್ ಈಕ್ವೇಷನ್ ನಂಬರ್ 1 ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಈಗ ನೋಡಿ, ಈ ಈಕ್ವೇಷನ್ಗಿಂತ ಇವನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ 3x ಆಲ್ರೆಡಿ ಬಂದಿರೋದ್ರಿಂದ ನಾವು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿ ಕಳೆದುಬಿಟ್ರೆ ನಮಗೆ ಬೇಗನೆ ಉತ್ತರಗಳು ಸಿಗುತ್ತೆ. ಎಸ್, ಈಗ ನೋಡಿ 3x ಪ್ಲಸ್ 4y ಇಸ್ ಈಕ್ವಲ್ ಟು -6. ಅಂಡರ್ ದಟ್ 3x - y ಇಸ್ ಈಕ್ವಲ್ ಟು 9. ಇನ್ನೇನು ಮಾಡೋಣ, ಸಬ್ಟ್ರಾಕ್ಷನ್ ಮಾಡಿ. ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಪ್ಲಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. 4ರಲ್ಲಿ 4 1 ಕೂಡಿದ್ರೆ 5y ಇಸ್ ಈಕ್ವಲ್ ಟು 9ರಲ್ಲಿ 2 ಮೈನಸ್ ಆಗಿರೋದ್ರಿಂದ ಮೈನಸ್ ಎಷ್ಟಾಗುತ್ತೆ 15 -15 ಆಗುತ್ತೆ, ಹೌದಲ್ವಾ? ಸೊ y ಇಸ್ ಈಕ್ವಲ್ ಟು -15/5. y ಇದೊಂದಲೇ 5 3. ಸೊ y ಇಸ್ ಈಕ್ವಲ್ ಟು -3 ಆಗುತ್ತೆ. ಸೊ ಇದೇ y ವ್ಯಾಲ್ಯೂನ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಹಾಕಿ, ಐದರ್ ದಿಸ್ ಒನ್ ಆರ್ ದಿಸ್ ಒನ್. ಸೊ ಎರಡನೇ ಈಕ್ವೇಷನ್ ಬರ್ಕೊಳ್ತೀನಿ. 3x - y ಇಸ್ ಈಕ್ವಲ್ ಟು 9. 3x -3 ಆಗುತ್ತಲ್ವಾ, ಇಸ್ ಈಕ್ವಲ್ ಟು 9. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3x ಪ್ಲಸ್ 3 ಇಸ್ ಈಕ್ವಲ್ ಟು 9 ಆಗುತ್ತಲ್ವಾ. ಸೊ 3x ಇಸ್ ಈಕ್ವಲ್ ಟು 9 - 3. ಈ 3 ಈ ಕಡೆ ಹೋದರೆ 9 ಮೈನಸ್ ಆಗುತ್ತೆ, ಅಂದರೆ 6. 3x ಇಸ್ ಈಕ್ವಲ್ ಟು 6. x ಇಸ್ ಈಕ್ವಲ್ ಟು 6/3. ದಟ್ ಮೀನ್ಸ್ 2. 3 2 6. ಸೊ 2. x ಇಸ್ ಈಕ್ವಲ್ ಟು 2 ಉತ್ತರ ಬರುತ್ತೆ. ಸೊ ಹಾಗಾದರೆ ನಮ್ಮ ಉತ್ತರ ಸರಿ ಇದೆಯಾ ಒಂದು ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಇಕ್ವೇಷನ್ ತೊಗೊಳ್ಳಿ, ವೆರಿಫಿಕೇಷನ್ ಮಾಡಿ. ಇಕ್ವೇಷನ್ 3x - y ಇಸ್ ಈಕ್ವಲ್ ಟು 9 ಅಂತ ತೊಗೊಂಡಿದ್ದೀನಿ. ಓಕೆ, 3 ಇಂಟು 2 - y ಅಂದರೆ -3. ಸೊ 3 2 6. ಮೈನಸ್ ಇಂಟು ಮೈನಸ್ ಪ್ಲಸ್ 3, ಅಲ್ಲಿಗೆ 9. ಸೊ ಇಸ್ ಈಕ್ವಲ್ ಟು 9 ಇಸ್ ಈಕ್ವಲ್ ಟು 9 ಆಯಿತು. ಅಂದರೆ ನಮ್ಮ ಆನ್ಸರ್ಸ್ ಏನಾಗಿದೆ, ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ನಾನು ಎಲಿಮಿನೇಷನ್ ಮೆಥಡನ್ನು ಕಲಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಗ್ರಾಫಿಕಲ್ ಮೆಥಡನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಇದೇ ಥರ 10th ನಾ ಎಲ್ಲ ಚಾಪ್ಟರ್ಗಳನ್ನು ಪರ್ಫೆಕ್ಟ್ ಆಗಬೇಕು, ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೋಬೇಕು, ಪರೀಕ್ಷೆಗೆ ನಾನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂದರೆ 10th ಸ್ಟ್ಯಾಂಡರ್ಡಿಂದು ಮ್ಯಾಥಮೆಟಿಕ್ಸ್ ಕೋರ್ಸ್ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಅಂದರೆ ನಮ್ಮ ಒಂದು ಆ್ಯಪಲ್ಲಿ ಲಭ್ಯ ಇದೆ. TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ
ಅಲ್ಲಿ 10th ಮ್ಯಾಥಮೆಟಿಕ್ಸ್ ಎಲ್ಲ ಚಾಪ್ಟರ್ಗಳು ಮ್ಯಾಥ್ಸಿಗೆ ಸಿಗುತ್ತೆ. ಜಸ್ಟ್ 500 ರುಪೀಸ್ಗೆ ಅಂತ ಸ್ವಲ್ಪ ಜಾಸ್ತಿ, 500 ರೂಪಾಯಲ್ಲಿ ನಿಮಗೆ ಎಲ್ಲ ಒಂದು ಇಡೀ 10th ಮ್ಯಾಥಮೆಟಿಕ್ಸ್ ಎಲ್ಲನೂ ಕೂಡ ಸಿಗುತ್ತೆ. ಸೊ ನೀವು ಅಲ್ಲೋಗಿ ಸ್ಟಡಿ ಮಾಡಿ, ನಿಮ್ಗೆ ಯಾವಾಗ ಬೇಕಾದ್ರೂ ನೋಡಿ. 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದು ಬೇರೆಯವರು ಮಾಡಿರೋದು, ಬಟ್ ನಾನು ನಿಮಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿ ನನ್ನ ಆ್ಯಪಿಂದ ಕೊಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಧನ್ಯವಾದಗಳು.